ಅಕ್ಬರ್ ಬೀರ್ಬಲ್ ಅವರ ಈ ಕತೆ ನೀವು ಕೇಳೇ ಇಲ್ಲ. ಅಕ್ಬರ್ ಯಾವಾಗಲೂ ಬೀರ್ಬಲ್ ಕಾಲೆಳೆಯೋದ್ರಲ್ಲೇ ಯತ್ನಿಸ್ತಾ ಇದ್ದ. ಆದರೆ ಒಂದು ಸಲ ಏನಾಯಿತು ಗೊತ್ತಾ? ಅಕ್ಬರ್ ಬೀರ್ಬಲ್ ಒಂದಿನ ಅರಮನೆ ತೋಟದಲ್ಲಿ ವಾಯುವಿಹಾರಕ್ಕೆ ಹೋಗಿರ್ತಾರೆ. ಸೌಮ್ಯ ಗಾಳಿ, ಹೂವಿನ ಸುಗಂಧ ಎಲ್ಲ ಕಡೆ ಹರಡಿರುತ್ತೆ. ಆಗ ಅಕ್ಬರ್ ನಗ್ತಾ ಬೀರ್ಬಲ್ ಕಡೆ ನೋಡಿ, ಬೀರ್ಬಲ್, ನಿನ್ನೆ ರಾತ್ರಿ ನನಗೊಂದು ವಿಚಿತ್ರ ಕನಸು ಬಿತ್ತು. ಆ ಕನಸಲ್ಲಿ ನಾನು ಜೇನುತುಪ್ಪದ ಕೊಳದಲ್ಲಿ ಬಿದ್ದಿದ್ದೆ. ನೀನು ಮಾತ್ರ ಕಬ್ಬು ಕೊಚ್ಚೆಗುಂಡಿಲಿ ಬಿದ್ದಿದ್ದೆ. ಈ ಬಾರಿ ಬೀರ್ಬಲ್ಗೆ ಅವಮಾನ ಖಂಡಿತ ಆಗುತ್ತೆ ಅಂತ ಯೋಚಿಸ್ದ. ಆದರೆ ಬೀರ್ಬಲ್ ಶಾಂತವಾಗಿ ನಗುತ್ತಾ ಹೇಳ್ದ, ಮಹಾರಾಜ, ಆಶ್ಚರ್ಯ, ನನಗೂ ಅದೇ ಕನಸು ಬಿತ್ತು, ಆದರೆ ಸ್ವಲ್ಪ ಜಾಸ್ತಿ ಬಿತ್ತು. ಅದಕ್ಕೆ ರಾಜ, ಮುಂದೆ ಏನು ಹೇಳು ಅಂದಾಗ ಬೀರ್ಬಲ್ ತುಂಟ ನಗು ನಗ್ತಾ ಹೇಳ್ದ, ನಾನು ನಿಮ್ಮ ಬೆನ್ನೆಕ್ತಿದ್ದೆ, ನೀವು ನನ್ನ ಬೆನ್ನೆಕ್ತಿದ್ರಿ. ಒಂದು ಕ್ಷಣ ಮೌನ, ನಂತರ ಇಡೀ ತೋಟವೇ ನಗುವಿನಿಂದ ಮೊಳಗ್ತು. ಅಂದರೆ ಚತುರರನ್ನು ಮಾತಿನಲ್ಲಿ ಸೋಲಿಸೋದು ಅಸಾಧ್ಯ ಅನ್ನೋದು ಈ ಕಥೆಯಿಂದ ಗೊತ್ತಾಗುತ್ತೆ.